ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸಿಂಧು. ನಾವಿವತ್ತು ಒಂದು ಮದುವೆ ಫಂಕ್ಷನಿಗೆ ಹೋಗೋದಿತ್ತು, ಹಾಗಾಗಿ ರೆಡಿಯಾಗಿ ಎಲ್ಲರೂ ಹೋಗ್ತಾ ಇದ್ವಿ. ಮಕ್ಕಳೆಲ್ಲ ತುಂಬ ಜನ ಇರೋದ್ರಿಂದ ಮಕ್ಕಳನ್ನ ಕರ್ಕೊಂಡು ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಅಮ್ಮನ ಮನೆಗೆ ಹೋಗಿ ಅಲ್ಲೇ ಮಕ್ಕಳನ್ನೆಲ್ಲ ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನಮ್ಮ ಅಕ್ಕ ನಿನ್ನೆ ಅಂತಲೇ ಬಂದಿದ್ಲು, ಅವಳ ಮಕ್ಕಳು. ಬಟ್ ಆ ವಿಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ನಾವು ಒಟ್ಟಿಗೆ ಮದುವೆಗೆ ಹೋಗೋಣ ಅಂತ ಪ್ಲಾನ್ ಮಾಡಿರೋದ್ರಿಂದ ಆ ಕಡೆಯಿಂದ ನಮ್ಮ ಪಪ್ಪ ನಮ್ಮ ಮಮ್ಮಿನೂ ಮದುವೆಗೆ ಬರೋರಿದ್ದರು. ಹಾಗಾಗಿ ಅಡ್ವಾನ್ಸ್ ನಮ್ಮ ಮನೆಗೆ ಬಂದು ನಮ್ಮನ್ನು ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಹೋಗು ಮನೆಗೆ ಅಂತ ಹೇಳಿದ್ವಿ. ಹಾಗಾಗಿ ಅಪ್ಪ ಹಾಗೆ ಬಂದಿದ್ದರು ರೆಡಿ ಆಗ್ದೇನೆ. ಅವ್ರು ಬಂದ ಮೇಲೆ ಅವ್ರ ಜೊತೆನೇ ನಾವು ಅಮ್ಮನ ಮನೆಗೆ ಹೋದ್ವಿ. ಅಲ್ಲಿ ಮಕ್ಕಳನ್ನ ನಮ್ಮ ಅತ್ತಿಗೆ ಜೊತೆಗೆ ಬಿಟ್ವಿ, ಯಾಕಂದರೆ ನಮ್ಮ ಅಣ್ಣನ ಹೆಂಡ್ತಿ ನಮ್ಮ ಜೊತೆ ಮದುವೆಗೆ ಬರ್ತಿರ್ಲಿಲ್ಲ. ಅವಳ ಜೊತೆಗೆ ನಮ್ಮ ಮಕ್ಕಳನ್ನೆಲ್ಲ ಬಿಟ್ಟು ಅಲ್ಲಿ ಅಪ್ಪ ಅಮ್ಮನ ಇಬ್ಬರನ್ನೂ ರೆಡಿ ಮಾಡಿಸ್ಕೊಂಡು ಒಟ್ಟಿಗೆ ಹೊರಟ್ವಿ. ನಾವು ಹೊರಟಿದ್ದು ನಮ್ಮಮ್ಮ, ನಮ್ಮಪ್ಪ, ನಮ್ಮ ಅಕ್ಕ ಮತ್ತು ನನ್ನ ಯಜಮಾನ್ರು ಮತ್ತು ನಾನು. ಸೊ 5 ಜನ ಹೊರಟ್ವಿ. ಹೋಗಬೇಕಾದ ದಾರಿಯಲ್ಲಿ ಒಬ್ಬರೊಬ್ಬರು ಕಾಲು ಎಳ್ಕೊಂಡು ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಹೋದ್ವಿ ಅಂತಲೇ ಹೇಳ್ಬೋದು. ಆಲ್ರೆಡಿ ನಾವು ಹೋಗೋದ್ರಲ್ಲಿ ಗುನ್ನಾಳ್ ಕ್ರಾಸಲ್ಲಿ ನಮ್ಮ ಆಂಟಿ ಮತ್ತು ನಮ್ಮ ಅತ್ತೆ ಬಂದು ವೆಯ್ಟ್ ಮಾಡ್ತಾಯಿದ್ರು. ಅವ್ರನ್ನೂ ನಮ್ಮ ಜೊತೆನೇ ಜಾಯಿನ್ ಮಾಡಿಕೊಂಡು ಮದುವೆಗೆ ಹೊರಟ್ವಿ. ಸೊ ನಾವು ಮದುವೆಗೆ ಹೋಗೋಷ್ಟೊತ್ತಿಗೆ 12:30 ಆಗೋಗ್ಬಿಟ್ಟಿತ್ತು. ತುಂಬಾ ಟೈಮ್ ಆಗಿತ್ತು. ತಾಳಿ ಕೂಡ ಮುಗಿದು ಹೋಗಿತ್ತು. ರಿಸೆಪ್ಷನ್ ಟೈಮು. ಅವ್ರು ರೆಡಿ ಆಗ್ತಾಯಿದ್ರು. ಅದು ನಮ್ಮ ಅಪ್ಪನ ಕಡೆಯಿಂದ ಬಳಗ, ಹಾಗಾಗಿ ನಮ್ಮ ಅಪ್ಪನ ರಿಲೇಟಿವ್ಸ್ ಎಲ್ಲರೂ ಬಂದಿದ್ದರು. ನಮ್ಮ ಅಜ್ಜಿ, ನಮ್ಮ ಚಿಕ್ಕಪ್ಪ, ಆಂಟಿ, ತಂಗೆಂದರು, ನಮ್ಮ ಅತ್ತೆಂದರು, ನಮ್ಮ ಮಾವನವ್ರು ಎಲ್ಲರೂ ಬಂದಿದ್ದರು. ಎಲ್ಲರನ್ನೂ ನೋಡಿ ತುಂಬ ಖುಷಿ ಆಯಿತು. ನಾನು ಲಾಸ್ಟು ಮದುವೆಗೆ ಹೋಗಿರಲಿಲ್ಲ, ಇವ್ರನ್ನೆಲ್ಲ ಒಟ್ಟಿಗೆ ನೋಡೋಕ್ಕಾಗಿರಲಿಲ್ಲ ನನಗೆ. ಹಾಗಾಗಿ ಇವಾಗ ಒಟ್ಟಿಗೆ ನೋಡಿ ಮಾತಾಡಿಸ್ಕೊಂಡು ಇನ್ನೇನು ಊಟದ ಟೈಮ್ ಆಗೇ ಹೋಯಿತು. ಅವ್ರು ಬಂದು ಸ್ಟೇಜ್ ಹತ್ತೋದ್ರೊಳಗೆ ಊಟನೂ ಮುಗಿಸ್ಕೊಂಡು ಬಂದುಬಿಡೋಣ. ಆಲ್ಮೋಸ್ಟ್ ಎಲ್ಲರೂ ಊಟ ಮುಗಿಸ್ಬಿಟ್ಟಿದ್ರು. ನಮಗೆ ಹೋಗಿ ಅಂತ ಹೇಳೋರು. ಹಾಗಾಗಿ ನಾವೆಲ್ಲ ಸೇರಿ ಊಟಕ್ಕೆ ಹೋದ್ವಿ. ಅದು ಸಾಮೂಹಿಕ ಮದುವೆ ಆಗಿತ್ತು, ಊರ ಜಾತ್ರೆಯಲ್ಲಿ ಆದಂಥ ಸಾಮೂಹಿಕ ಮದುವೆ. ಹಾಗಾಗಿ ದೇವಸ್ಥಾನ ಕಡೆಯಿಂದನೇ ಊಟದ ವ್ಯವಸ್ಥೆ ಇತ್ತು. ಸ್ವಲ್ಪ ದೂರ ಇತ್ತು. ಎಲ್ಲರೂ ಹೋಗಿ ಊಟನ ಮುಗಿಸ್ಕೊಂಡು ಬರೋಣ ಅಂತ ಬಂದ್ವಿ. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ನಮ್ಮ ಕಡೆ ಸೈಡು ಊಟ ಹೇಗೆ ಅಂದರೆ ರೊಟ್ಟಿ ಊಟನೇ ಮೇನ್ ಊಟ. ಹಾಗಾಗಿ ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಕಾಳು ಗುಗ್ರಿ, ಟೊಮೊಟೊ ಚಟ್ನಿ, ಬದನೇಕಾಯಿ, ಲಡ್ಡು, ಹಾಗೆ ಇನ್ನೊಂದು ಸ್ವೀಟ್ ಇತ್ತಂತೆ. ನಾನು ಸ್ವೀಟ್ ಐಟಮ್ಸ್ ಯಾವುದೂ ತಿಂದಿರಲಿಲ್ಲ. ಮತ್ತು ಪಲಾವು, ಅನ್ನ ಸಾಂಬಾರು, ಮಜ್ಜಿಗೆ ಇತ್ತು. ಸಖತ್ತಾಗಿ ಊಟ ಮುಗಿಸ್ಕೊಂಡ್ವಿ. ಊಟ ಮುಗಿಸ್ಕೊಂಡು ಬರಬೇಕಾದ್ರೆ ಶಕುನಿ ಬಂಧುಗಳನ್ನು ಒಂದು ಬ್ಯಾನರ್ ನೋಡಿದೆ. ತುಂಬಾ ಡಿಫ್ರೆಂಟ್ ಆಗಿತ್ತು. ಹಾಗಾಗಿ ಅದೊಂದು ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ ಅಷ್ಟೇ. ಇದು ಬಂದು ನಮ್ಮ ಸೈಡಲ್ಲಿ ಬಂಕದ ಮನೆ ಅಂತ ಕರೀತಾರೆ. ಅಂದರೆ ನಾವು ಈಗೆಲ್ಲ ಸಿಟಿಗಳಲ್ಲಿ ಈ ಥರ ಮನೆಗಳ್ನ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೇ ಕೋಟಿ ಇದ್ರೂ ಆ ಕಡೆ ಮನೆಗಳು ಬಂದು ಇದೇ ಥರನೇ ಮಾಡೋದು. ವುಡ್ಡಲ್ಲಿ ಡಿಸೈನ್ಸ್ನ ಮಾಡಿಸಿ ಬಾಗಿಲು, ಕಿಟಕಿ. ಮತ್ತು ನಾವೆಲ್ಲ ಈಗೆಲ್ಲ POP ಹಾಗೆಲ್ಲ ಅಂತ ಹೇಳ್ತೀವಿ. ಅವರೆಲ್ಲ ವುಡ್ಡಿಂದನೇ ಮನೆಗೆ POPನ ಮಾಡಿಸಿರ್ತಾರೆ. ಅಂದರೆ ವುಡ್ಡಲ್ಲೇ ಮೇಲೆ ಆರ್ಸಿಸ್ನ ಹಾಕ್ಸಿರ್ತಾರೆ. ಅದು ನೋಡೋಕ್ಕೆ ಚೆನ್ನಾಗಿರುತ್ತೆ. ಗಾಳಿ ಬೆಳಕು ಮತ್ತು ಮನೆಯೂ ಅಷ್ಟೇ ತಂಪಾಗಿರುತ್ತೆ. ಅಲ್ಲಿ ಇದ್ದಂಥವ್ರು ಹೀಗೆ ಇರ್ತಾರೆ, ಇಲ್ಲದೇ ಇರೋರು ಇದೇ ಥರನೇ ಮನೆ ಕಟ್ಟೋದು. ಆ ಮನೆ ಕಟ್ಟೋದ್ರಲ್ಲಿ ಯಾವುದೇ ರೀತಿ ಚೇಂಜಸ್ ಅವ್ರು ಮಾಡೋದಿಲ್ಲ. ಮನೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಈ ಮನೆದು ವಿಡಿಯೋನ ಮಾಡ್ಕೊಂಡಿದ್ದೆ. ಈ ಮನೆ ಯಾರ್ದಂದರೆ ನಾವೇನು ಮದುವೆಗೆ ಹೋಗಿದ್ವಲ್ಲ ಆ ಮದುಮಗನದು ಕಡೆಯಿಂದ ಇರೋಂಥ ಮನೆ, ಹೊಸ ಮನೆಯಾಗಿತ್ತು ಇದು. ಹಾಗಾಗಿ ಅದನ್ನೊಂದು ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ. ಇನ್ನೇನು ರಿಟರ್ನ್ ನಾವು ಮನೆಗೆ ಬರಬೇಕಾದ್ರೆ ನಮ್ಮ ಅತ್ತೆ ಐಸ್ ತಿನ್ನಿರಿ ಅಂತ ಎಲ್ಲರಿಗೂ ಐಸ್ ಕೊಡಿಸ್ತಾ ಇದ್ರು. ಎಲ್ಲರೂ ಅಲ್ಲೇ ಕೂತ್ಕೊಂಡು ಐಸ್ ತಿನ್ಕೊಂಡ್ವಿ. ಹಾಗೆ ಅವರು ನಮ್ಮ ಒಟ್ಟಿಗೆ ಬರ್ತೀವಿ ಅಂತ ಹೇಳಿದರು. ಹಾಗಾಗಿ ಅವ್ರನ್ನೂ ಒಟ್ಟಿಗೆ ನಾವು ಕರ್ಕೊಂಡು ಗುನ್ನಾಳ್ ಕ್ರಾಸಿಗೆ ಬಂದ್ವಿ. ಅಲ್ಲಿಂದ ಅವರು ನಮ್ಮ ಅತ್ತೆ ಮತ್ತು ನಮ್ಮ ಆಂಟಿಯವರು ಇಲ್ಕಲ್ಲಿಗೆ ಹೋದರು. ಹಾಗೆ ನಮ್ಮ ದೊಡ್ಡತ್ತೆ, ಸಣ್ಣತ್ತೆ, ನಮ್ಮ ಮಾವ ಅವ್ರು ಬಂದು ಕೊಪ್ಪಳ ಹತ್ರ ಇರೋ ಲೇಪ್ಗೇರಿಗೆ ಹೋದರು. ಸೊ ಅವ್ರನ್ನೆಲ್ಲ ಕಳಿಸಿದಾದ್ಮೇಲೆ ನಾವು ಅಲ್ಲಿಂದ ಮತ್ತೆ ನಮ್ಮ ಊರ ಕಡೆ ನಾವು ಹೊರಟ್ವಿ. ಬರುವಾಗ ದಾರಿಲಿ ನಿಮಗೆ ನಾವೇನು ಮದುವೆಗೆ ಹೋಗಿದ್ವಲ್ಲ ಆ ಮದುಮಗಳು ಊರನ್ನ ತೋರಿಸ್ತಾ ಇದ್ದೀನಿ ಇವಾಗ. ಇದು ಬಂದು ಕುಕುಂಪಳ್ಳಿ ಅಂತ. ಈ ಊರು ಹುಡುಗಿನೇ ಗಾಂಡಳಿಗೆ ಕೊಟ್ಟಿರೋದು. ನಾವು ಹೋಗಿದ್ದು ಅದೇ ಮದುವೆಗೆ. ಹಾಗಾಗಿ ಈ ಊರನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಊರಿಂದ ಒಂದು ಸ್ವಲ್ಪ ದೂರದಲ್ಲಿ ಬೂದೇಶ್ವರ ಅನ್ನೋ ಒಂದು ದೇವಸ್ಥಾನ ಇದೆ. ನಾನು ಅದನ್ನು ತುಂಬ ಸಲ ನೋಡಿದ್ದೀನಿ. ಹಾಗಾಗಿ ಅಲ್ಲಿಗೆ ಹೋಗಿ ಬರೋಣ, ಹೇಗೂ ಟೈಮ್ ಇದೆ ಅಂಥೇಳಿ ಅಂದ್ಕೊಂಡ್ವಿ. ಸೊ ನಮ್ಮ ಪಪ್ಪನೂ ಅಷ್ಟೇ ಆಯಿತು ಟೈಮ್ ಇದೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಅಂದರು. ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬರ್ರಿ. ಇದು ಬಂದು ಬೂದೇಶ್ವರ ಅನ್ನೋ ದೇವಸ್ಥಾನ, ಈಶ್ವರನ ಗುಡಿ ಇದು.
ನಾವೇನೀಗ ನಮ್ಮ ಹೊಸಪೇಟೆಯಿಂದ ಕುಷ್ಟಗಿ ರೋಡು ಅದ್ರ ಮಧ್ಯದಲ್ಲಿ ಬರೋಂಥದ್ದು ಬುಧೇಶ್ವರ ಅನ್ನೋ ದೇವಸ್ಥಾನ. ಇದಕ್ಕೆ ಕಲ್ಯಾಣಿ ಅಂತ, ನಾವು ಇದಕ್ಕೆ ಕೊಂಡ ಅಂತ ಕರೆಯೋದು. ಮಳೆ ಬಂದಿರೋ ಕಾರಣ ಇಷ್ಟು ಗಲೀಜಾಗಿರೋದು. ಬೇರೆ ಟೈಮಲ್ಲೆಲ್ಲ ಇಷ್ಟೊಂದು ಗಲೀಜಾಗಿರಲ್ಲ, ಕ್ಲೀನ್ ಮಾಡ್ತಾ ಇರ್ತಾರೆ ಅವಾಗವಾಗ. ಇಷ್ಟು ಚೆನ್ನಾಗಿದೆ ನೇಚರೆಲ್ಲ, ಸುತ್ತ ಹಸಿರು. ನಾನಿಲ್ಲಿಗೆ ಇದು 3ನೇ ಸಲ ಬರ್ತಿರೋದು. ಆ ಕಡೆ ನಮ್ಮಪ್ಪ ಏನೋ ಕೆಲಸ ಮಾಡ್ತವ್ರೆ, ಬ್ಯಾಲೆನ್ಸ್ ಕೆಲಸ. ಭಗವಾನ್ ಶ್ರೀ ಬುಧೇಶ್ವರ ಸ್ವಾಮಿ ದೇವಸ್ಥಾನ. ಯಾರು ಭಗವತಿ ಶ್ರೀ ಬುಧೇಶ್ವರಿ ದೇವಿ. ವಾಹನ ಬಂದು ನವಿಲು. ಸೊ ಇಲ್ಲಿರೋಂಥ ವಿಗ್ರಹ ಬಂದು ಮಲ್ಲದೇವ ಸೇನಾ ಸಹಿತ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಈ ದೇವರು. ಈ ವಿಗ್ರಹ ಬಂದು ಆ ಕಡೆ ಈ ಕಡೆ ಮಲ್ಲದೇವ ಸೇನಾ ಅಂಥೇಳಿ ಇಬ್ಬರು ನಿಂತ್ಕೊಂಡಿದ್ದಾರೆ. ಮಧ್ಯದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಇರೋದು. ಆತನ ವಾಹನವಾಗಿ ನವಿಲು ಎದುರುಗಡೆ ಇದೆ. ಅಲ್ಲಿಂದ ನೆಕ್ಸ್ಟು ಮಂಟಪ ಬಂದು ಯಾವ ದೇವ್ರಿದು? ವಾಹನವಾಗಿ ಒಂಟೆ ಇದೆ ಎದುರುಗಡೆ. ಸೊ ಯಾವ ದೇವರು ಅಂತ ಯಾರಿಗಾದ್ರೂ ಗೊತ್ತಾದರೆ ಕಮೆಂಟ್ ಮಾಡಿ. ಇದು ಒಂಟೆ. ಬಟ್ ಇದು ದೇವ್ರ ಮುಖ ನೋಡ್ತಾ ಇದ್ರೆ ಆಂಜನೇಯನ ಮುಖ ಥರ ಕಾಣಿಸುತ್ತೆ. ಬಟ್ ಯಾವ ದೇವರು ಅಂತ ಗೊತ್ತಿಲ್ಲ. ಇದು ಬಂದು ಮಹಾಗಣಪತಿ. ಗಣಪತಿ. ಸೊ ಗಣಪತಿ ಎದುರುಗಡೆನೆ ಆತನ ವಾಹನ ಬಂದು ಇಲಿ. ಸೊ ಒಂದೇ ದೇವಸ್ಥಾನ, ಬಟ್ ಎಷ್ಟೊಂದು ದೇವ್ರದ್ದು ವಿಗ್ರಹಗಳಿದಾವಂದರೆ ಇಲ್ಲಿ ಸುತ್ತ ನೋಡ್ತಾ ಇರ್ಬೋದು. ಅಲ್ಲೊಂದು ಇದು ಒಂದು. ಇದು ಮೂಲ ಬುಧೇಶ್ವರ ಸ್ವಾಮಿ ದೇವಸ್ಥಾನ. ಅದ್ರ ಹಿಂದ್ಗಡೆ ಇರೋಂಥದ್ದು ಈ 3 ದೇವಸ್ಥಾನಗಳು. ಬಟ್ ಸುತ್ತ ಪಾರ್ಕು. ಇಷ್ಟೊಂದು ವೆರೈಟೀಸ್ ಹೂವು. ಎಷ್ಟು ಚೆನ್ನಾಗಿದೆ ಈ ಪ್ಲೇಸ್ ಅಂದರೆ. ಈ ಬಾಕ್ಸ್ನ ಬುತ್ತಿ ತೊಗೊಂಡು ಊಟ ಮಾಡಬೇಕು ಅಂತ ಬಯಸೋರೆಲ್ಲ ಈ ಥರ ಪ್ಲೇಸಿಗೆ ಬಂದು ಊಟನ ಮಾಡ್ಬೋದು. ಚೆನ್ನಾಗಿರುತ್ತೆ. ಎಷ್ಟು ತಂಪಾಗಿದೆ ಈ ದೇವಸ್ಥಾನ ಅಂತಂದರೆ ನಿಜವಾಗ್ಲೂ ದೇವಸ್ಥಾನ ಬಿಟ್ಟು ಹೋಗೋಕ್ಕೆ ಮನಸ್ಸೇ ಬರ್ತಾ ಇಲ್ಲ, ಅಷ್ಟೊಂದು ಚೆನ್ನಾಗಿದೆ. ಇಲ್ಲಿ ಕೆಲವೊಂದು ಮೂರ್ತಿಗಳಿದಾವೆ.
ಇದು ದೇವಸ್ಥಾನದ ಹಿಂದ್ಗಡೆ ಇರೋಂಥದ್ದು, ಗೋಪುರದಿಂದ ದಕ್ಷಿಣಾಮೂರ್ತಿ ಅಂತ ಹೇಳ್ಬಿಟ್ಟು. ಇದು ಈಶ್ವರಂದು ವಿಗ್ರಹನೇ. ಹಾಗೆ ಇಲ್ಲಿ ಹಿಂದ್ಗಡೆ ಇದು ಮುಂದೆ ಬೂದೇಶ್ವರಂದು ಏನು ಮೂರ್ತಿ ಇದೆಯಲ್ಲ ಅದು ಹಿಂದ್ಗಡೆ ಭಾಗ. ಸೊ ಈ ದೇವರು ಇದು ಉದ್ಭವ ಲಿಂಗೇಶ್ವರ ಅಂಥೇಳಿ ಇರೋದು. ಗೊತ್ತಿಲ್ಲ ಉದ್ಭವ ಆಗಿದೆನೋ ಇಲ್ಲೋ ಅಂತ, ಬಟ್ ಆ ಥರ ಹೆಸರಂತೂ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಚತುರ್ಮುಖ ಬ್ರಹ್ಮ ಅಂತ 3 ಮುಖ ಇದಾವೆ ಇದಕ್ಕೆ. ಬ್ರಹ್ಮ ದೇವ್ರಿದು. ಅಂದರೆ ಒಂದು ದೇವಸ್ಥಾನದ ಸುತ್ತ ಎಷ್ಟೊಂದು ದೇವ್ರುಗಳಿದೆ. ಇಲ್ಲಿ ಒಂದು ದೇವರಿದೆ, ಯಾವುದು ಅಂದರೆ ಉತ್ತರ ಚಂಡೀಶ್ವರ ಅಂತ. ಮೂರ್ತಿ ತೋರಿಸ್ತೀವಿ. ಎಷ್ಟು ಚಂದ ಇದೆ ದೇವ್ರಂದರೆ, ಅಷ್ಟೊಂದು. ಹಾಗೆ ಈ ದೇವಸ್ಥಾನ ಎದುರುಗಡೆ ಬಲಭಾಗದಲ್ಲಿ ಒಂದು ಬಾವಿ ಕೂಡ ಇದೆ, ಹಳೆ ಬಾವಿ. ಸೊ ಇವಾಗ ಅದರಲ್ಲಿ ನೀರು ತಂತಾನೆ ಬರೋದಕ್ಕಿಂತ ಹೆಚ್ಚಾಗಿ ಮೋಟ್ರಿಂದನೇ ಬಾವಿನ ತುಂಬಿಸ್ತಾರೆ. ಪೂಜೆಗೆ ಮತ್ತು ದೇವರ ವಿಗ್ರಹಗಳು ತೊಳೆಯೋದಕ್ಕೆ, ಸಾಮಾನು ತೊಳೆಯೋದಕ್ಕೆಲ್ಲ ಇದೇ ನೀರನ್ನೇ ಅವ್ರು ಬಳಸ್ಕೊಳ್ಳೋದು, ಬಾವಿ ನೀರು. ಇದು ಬಂದು ದೇವಸ್ಥಾನದ ಬಲಗಡೆ ಭಾಗ ಮುಂಭಾಗದಲ್ಲಿರೋದು. ಅದೇ ನಾನು ಹೇಳಿದಾಗೆ ಮೋಟ್ರು ನೀರಿಂದನೇ ಬಾವಿನ ತುಂಬಿಸ್ಕೊಳ್ತಾರೆ. ಬಹುಶಃ ಹಳೆ ಬಾವಿ ಅಲ್ವಾ, ನೀರು ಬರುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ. ಸೊ ಮೋಟ್ರಿಂದ ಅಂತೂ ನೀರು ತುಂಬಿಸ್ತಾ ಇದ್ರು. ಹಾಗೆ ಬೂದೇಶ್ವರ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಬಂದರೆ ಅಡವಿ ಅಂಬೇಶ್ವರ ದೇವಸ್ಥಾನ ಇದ್ವಲ್ಲ, ಅಲ್ಲಿಂದ ಸ್ವಲ್ಪ ಮುಂದ್ಗಡೆ ಬರಬೇಕಷ್ಟೇ. ಸೊ ಇದು ಉದ್ಭವ ಲಿಂಗ ಅಂತ. ಏನು ಹಿಂದ್ಗಡೆ ಬಾವಿ ಐತಾ? ಒಳಗಡೆ ಬರ್ಬೋದಲ್ಲ? ಬರ್ರಿ. ಫುಲ್ ನೀರೈತೆ. ಹೇಳು. ಅಲ್ಲಿದೆ ಅಲ್ರಿ ಸೆಂಟ್ರ್. ಹಾಂ, ಅಲ್ಲಿ ಸ್ವಲ್ಪ ಕಾಣಿಸ್ತೈತಲ್ಲ ಬ್ಲ್ಯಾಕು, ಅದು ಅದೇ ಉದ್ಭವ ಲಿಂಗ. ಹಾಂ, ಅದೆಲ್ಲ ನೀರು ಬಾವಿ. ಮುಂದೆ ಹೋಗ್ಬೋದಾ? ಆ ನೀರು ಕಡಿಮೆ ಆಗಲ್ಲ? ಕಡಿಮೆ ಆಗುತ್ತೆ. ಅದಕ್ಕೂ ಪೂಜೆ ಮಾಡ್ತೀರಿ? ಹಾಂ. ನೀರಿದೆ ಮಂಗಳ. ಹಾಗೆ ಇಲ್ಲಿ ಮದುವೆಗಳೆಲ್ಲ ನಡೆಯುತ್ತೆ. ಇಲ್ಲಿ ಕೂಡ ಜಾತ್ರೆ ಆಗುತ್ತೆ. ಆ ಟೈಮಲ್ಲಿ ಸಾಮೂಹಿಕ ಮದುವೆಗಳು ಅಥವಾ ಮದುವೆ ಛತ್ರನೂ ಇದೆ. ಯಾರಾದರೂ ಮನೆ ಹತ್ರ ಮದುವೆ ಮಾಡೋಕ್ಕಾಗಲ್ಲ ಅಂದವರು ಇಲ್ಲಿ ಬಂದು ಮದುವೆನ ಮಾಡ್ತಾರೆ. ತುಂಬ ದೊಡ್ಡದಾಗಿ ಅಂಗಳ ಇರೋದ್ರಿಂದ ಎಷ್ಟೇ ಜನ ಬಂದ್ರೂ ನಿಭಾಯಿಸ್ಕೋಬೋದು. ಹಾಗೆ ಅಡುಗೆ ಮಾಡೋಕ್ಕೆ ಅಡುಗೆ ಮನೆ ಆಗಿರ್ಬೋದು, ದೊಡ್ಡ ಹಾಲ್ ಆಗಿರ್ಬೋದು, ರೂಮ್ಸ್ ಆಗಿರ್ಬೋದು, ಎಲ್ಲ ಸೌಲಭ್ಯವೂ ಇದೆ. ಹಾಗಾಗಿ ಆ ಕಡೆ ಭಾಗದವರೆಲ್ಲರೂ ಏನಾದರೂ ಮದುವೆಗಳ್ನ ಇಟ್ಕೋಬೇಕು ಅಂದರೆ ಚೌಟ್ರಿಯಾಗಿ ಇದೇ ಥರ ದೇವಸ್ಥಾನಗಳ್ನೇ ಆರಿಸ್ಕೊಂಡಿರ್ತಾರೆ. ಅದಕ್ಕೆಲ್ಲ ತುಂಬಾ ಅನುಕೂಲ ಆ ದೇವಸ್ಥಾನ ಅಂತಲೇ ಹೇಳ್ಬೋದು. ಹಾಗೆ ನಾವು ಅಲ್ಲಿಂದ ಹೊರಟಾಗ ಟೈಮ್ ಬಂದು 5:30-6 ಗಂಟೆ ಆಗೋಗ್ಬಿಡ್ತು. ನಾವು ಚೆನ್ನಾಗಿದೆ ಪ್ಲೇಸ್ ಅಂಥೇಳಿ ಜಾಸ್ತಿ ಟೈಮ್ ಅಲ್ಲೇ ಸ್ಪೆಂಡ್ ಮಾಡಿಬಿಟ್ವಿ. ಹಾಗೆ ಫ್ರೆಂಡ್ಸ್, ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ನಾವು ಊರಿಗೆ ಬರೋಷ್ಟೊತ್ತಿಗೆ ಹೇಳಿದ ಹಾಗೆ 6:30 7 ಗಂಟೆ ಮಕ್ಕಳೆಲ್ಲ ಕಾಯ್ತಾ ಇದ್ರು ನಮಗೋಸ್ಕರ ಯಾವಾಗ ಬರ್ತಾರೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾವು ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಎಲ್ಲರೂ ಕೂತ್ಕೊಂಡು ಎಲ್ಲೆಲ್ಲಿಗೆ ಹೋಗಿದ್ವಿ ಅನ್ನೋದನ್ನೆಲ್ಲ ಮಕ್ಕಳ ಹತ್ರ ಹೇಳ್ಕೊಳ್ತಾ ಇದ್ವಿ. ಯಾಕಂದರೆ ಮಕ್ಕಳೆಲ್ಲ ತುಂಬ ಹೊತ್ತು ಬಿಟ್ಟು ಹೋಗಿದ್ವಿ ಅಂತ ಹೇಳಿ ಕೋಪ ಮಾಡ್ಕೊಂಡ್ಬಿಟ್ಟಿದ್ರು. ಹಾಗೆ ನಮ್ಮ ಮನೆಯವ್ರಿಗಂತೂ ತುಂಬಾ ಟಯರ್ಡ್ ಆಗಿಬಿಟ್ಟಿದ್ರು. ಅವ್ರು ಮಲ್ಕೊಂಡೇ ಬಿಟ್ಟಿದ್ರು ಒಂದು ಸ್ವಲ್ಪ ಹೊತ್ತು. ಹಾಗಾಗಿ ಡಿಸ್ಟರ್ಬ್ ಮಾಡೋದು ಬೇಡ, ಅವ್ರು ಎದ್ಮೇಲೆ ಹೋಗೋಣ ಊರಿಗೆ ಅಂತೇಳಿ ಕೂತ್ಕೊಂಡ್ವಿ. ನಾವು ಎಲ್ಲರೂ ಕರಿತಾ ಇದ್ದೆ, ಊರಿಗೆ ಹೋಗೋಣ ಬನ್ನಿ, ಹೇಗೂ ರಜಾ ಇದೆ ಅಂತ ಹೇಳಿಬಿಟ್ಟು. ನಮ್ಮ ಅಕ್ಕ ಆಲ್ರೆಡಿ ಒಂದಿನ ಮುಂಚೆನೇ ಬಂದಿದ್ಲು. ಹಾಗೆ ಅಮ್ಮನ ಅತ್ತಿಗೆನ ಅಪ್ಪನ ಕರ್ಕೊಂಡು ಹೋಗೋಣ ಅಂತ ಹೇಳಿ ಕರಿತಾ ಇದ್ದೆ. ಅವರು ಬರಲ್ಲ, ಇನ್ನೂ ಯಾವಾಗಾದರೂ ಬರ್ತೀವಿ ಅಂತ ಹೇಳ್ತಾಯಿದ್ರು. ಮತ್ತು ನಮ್ಮ ಮನೆಯವರು ಇಲ್ಲ ಬನ್ನಿ ಒಂದು 4 ದಿನ ಇದ್ದು ಬರುವಂತ್ರಿ, ಆ ಹುಡುಗಿದು ಡೆಲಿವರಿ ಇದೆ, ನಮ್ಮ ಅಣ್ಣನ ಹೆಂಡ್ತಿದು ಅಂತ ಹೇಳಿಬಿಟ್ಟು ಮತ್ತೆ ಕರ್ಕೊಂಡು ಬಂದ್ವಿ. ಬರೋಷ್ಟೊತ್ತಿಗೆ 10 o'clock ಆಗಿಬಿಡ್ತು ನಮ್ಮ ಮನೆಗೆ. ಸೊ ನಮ್ಮ ಮನೆಗೆ ಬರ್ತಿದ್ದಾರೆ ಈ ಮಕ್ಕಳಿಗೋಸ್ಕರ ಒಂದು ಸ್ವಲ್ಪ ಬೇಕರಿ ಐಟಮ್ಸ್ ಏನಾದರೂ ತೊಗೊಂಡು ಹೋಗೋಣ ಅಂತೇಳಿ ತೊಗೊಂಡು ನಾವು ಮುಂದೆ ನಮ್ಮ ಅಪ್ಪನ ಬೈಕಲ್ಲಿ ಬಂದಿದ್ವಿ. ನಮ್ಮ ಅಪ್ಪ ಅವರು ಇಲ್ಲಿಂದ ಅವರು ಬುಲೋರದಲ್ಲಿ ಅವ್ರನ್ನ ಮನೆಯವ್ರನ್ನೆಲ್ಲ ಕರ್ಕೊಂಡು ಬಂದರು. ನಮ್ಮ ಮನೆಗೆ ಬರುವಾಗ ನಮ್ಮ ಅಕ್ಕನ ಮನೇಲಿ ಎಕ್ಸ್ಟ್ರಾ ಟಿ ವಿ ಇತ್ತು ಹೊಸದು. ಹಾಗಾಗಿ ಅವ್ರ ಮನೆಯಿಂದನೇ ಟಿ ವಿನ ತಂದ್ಕೊಂಡಿದ್ವಿ. ನಮ್ಮ ಮನೇಲಿ ಒಂದು 6-7 ಇಯರ್ಸ್ ಟಿ ವಿನೇ ಇರಲಿಲ್ಲ. ನಾವು ಟಿ ವಿ ನೋಡ್ತಾ ಇರಲಿಲ್ಲ, ಮಕ್ಕಳಿಗಾಯಿತು ನಮಗಾಯಿತು. ಬಟ್ ಅವ್ರ ಮನೇಲಿ ಎಕ್ಸ್ಟ್ರಾ ಟಿ ವಿ ಆಫರ್ ಮೇಲೆ ಇದೆ ಅಂತ ಹೇಳಿ ತೊಗೊಂಡಿದ್ರು ಅವರು. ಹಾಗಾಗಿ ಆ ಟಿ ವಿ ನಮ್ಮ ಮನೇಲಿ 2 ಟಿ ವಿ ಆಗುತ್ತೆ, ಒಂದು ಟಿ ವಿ ನೀವು ತೊಗೊಂಡೋಗಿ ಅಂಥೇಳಿ ಫೋರ್ಸ್ ಮಾಡ್ತಾಯಿದ್ರು. ಬೇಡ ಅಂದರೂ ಕೂಡ ಅವ್ರು ಬರಬೇಕಾದ್ರೆ ಟಿ ವಿನ ತೊಗೊಂಡು ಬಂದು ಅವಳ ಕೈಯಾರನೇ ಪೂಜೆ ಮಾಡ್ತಾಯಿದ್ಲು ಟಿ ವಿಗೆ. ಸೊ ಇದು ನಮ್ಮ ಮನೆಗೆ ಹೊಸ ಒಂದು ವಸ್ತು ಅಂತಲೇ ಹೇಳ್ಬೋದು. ಎಷ್ಟು ಒಂದು 7 to 8 ಇಯರ್ಸ್ ಆದಮೇಲೆ ನಮ್ಮ ಮನೆಗೆ ಟಿ ವಿ ಅಂತ ಬಂದಿದ್ದು. ನಾವು ಟಿ ವಿನೇ ನೋಡ್ತಾ ಇರಲಿಲ್ಲ. ಬಟ್ ಮಕ್ಕಳಿಗೆ ಓದೋಕ್ಕೆ ಡಿಸ್ಟರ್ಬ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.